ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಒಂದು ಡೌಟ್ ಇರೋದು ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸನ್ನು ಒಂದು ವರ್ಷದೊಳಗಡೆ ಕಂಪ್ಲೀಟ್ ಮಾಡಬೇಕಾ ಇಲ್ವಾ ಅಂತ. ಯಾಕೆಂತಂದರೆ ತುಂಬ ಜನಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಒಂದು ವರ್ಷದೊಳಗಡೆ ಮಾಡಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ದುಡ್ಡು ಬರೋಲ್ಲ, ಇನ್ಮೇಲೆ ಆ ಚಾನಲ್ಲೇ ವೇಸ್ಟು ಅಂತ. 2026ರಲ್ಲಿ ನೀವು ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸನ್ನು ಒಂದು ವರ್ಷದೊಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ದುಡ್ಡು ಬರುತ್ತಾ ಬರಲ್ವ ಎಲ್ಲವೂ ಕೂಡ ಹೇಳ್ತೀನಿ. ಬಿಡೋಣ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಇವಾಗ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ರೂಲ್ಸ್ ಇದೆ. ಓಕೆ, ಸೊ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕು. ಸೊ ಇದು ಆನ್ ಆಗಬೇಕು ಅಂತಂದರೆ ಸೊ ನೀವು ಒಂದು ರೂಲ್ಸ್ ಇದೆ, ಆ ರೂಲ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು. ಆ ಒಂದು ರೂಲ್ಸ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಅದ್ರ ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು. ಅದು ಕೂಡ ಲಾಸ್ಟ್ 12 ಮಂತ್ಸಲ್ಲಿ. ಓಕೆ, ಸೊ ಲಾಸ್ಟ್ 12 ಮಂತ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಯೂಟ್ಯೂಬ್ ಅವರು ಲಾಸ್ಟ್ 12 ಮಂತ್ಸ್ ಅಂತ ಹೇಳಿರೋದ್ರಿಂದನೇ ಎಲ್ಲರೂ ಕೂಡ ಒಂದು ವರ್ಷದೊಳಗಡೆ ಮಾಡಬೇಕು. ಮಾಡಿಲ್ಲ ಅಂತಂದರೆ ಆ ಒಂದು ಚಾನಲ್ ಕಂಪ್ಲೀಟ್ಲಿ ವೇಸ್ಟ್, ಯೂಟ್ಯೂಬಿಂದ ದುಡ್ಡು ಮಾಡೋದಕ್ಕಾಗಲ್ಲ ಅಂತ ತುಂಬ ಜನ ಅಂದ್ಕೊಂಡಿರೋದು. ಇದನ್ನು ನಾನು ಕ್ಲಾರಿಟಿ ಕೊಡ್ತೀನಿ. ಲಾಸ್ಟ್ 12 ಮಂತ್ಸಲ್ಲಿ ನೀವು ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಒಂದು ವೇ ಆಯಿತಾ, ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡೋದಕ್ಕೆ. ಇದನ್ನು ನೀವು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಇನ್ನೊಂದು ಆಪ್ಷನ್ನು ಕೂಡ ಇದೆ. 1,000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಅದ್ರ ಜೊತೆಗೆ ನೀವು 10 ಮಿಲಿಯನ್ ವ್ಯೂಸನ್ನು ನೀವು ಶಾರ್ಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು, ಅದು ಕೂಡ 90 ಡೇಸಲ್ಲಿ. ಓಕೆ, ಸೊ ಈ ಥರ 2 ರೂಲ್ಸ್ ಇದೆ. ಈ 2 ರೂಲ್ಸಲ್ಲಿ ಯಾವುದಾದ್ರೂ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಈಗ ನಾನಿವಾಗ ಡಿಸ್ಕಸ್ ಮಾಡ್ತೀನಿ, ಇದನ್ನು ನೀವು 1 ವರ್ಷದೊಳಗಡೆ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತ ನೋಡಿ. ಈಗ ನಾನು ನಿಮಗೆ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ ಗೈಸ್, ನೀವು ಒಂದು ಯೂಟ್ಯೂಬ್ ಚಾನಲ್ನ 2025ರಲ್ಲಿ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟು. 2025ರಲ್ಲಿ ಕ್ರಿಯೇಟ್ ಮಾಡಿದ್ದೀರಾ, ಬಟ್ ವೀಡಿಯೋಸ್ ಹಾಕೋದಕ್ಕೆ ನೀವು ಸ್ಟಾರ್ಟ್ ಮಾಡಿದ್ದು 2026 ಜನವರಿಯಿಂದ ಅಂತ ಅನ್ಕೊಳ್ಳಿ. ಸುಮ್ಮನೆ ಒಂದು ಎಕ್ಸಾಂಪಲ್. ಈಗ ಇವ್ರು ಹೇಳಿರೋ ಪ್ರಕಾರ ಇಲ್ಲಿ ಅವ್ರು ಏನು ಹೇಳಿದ್ದಾರೆ, ಲಾಸ್ಟ್ 12 ಮಂತ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವೆಲ್ಲ ಹೆಂಗೆ ತಗೊಳ್ತೀರಾ ಇದನ್ನು ಅಂತಂದರೆ, ಹಾಗಾದರೆ 2027 ಜನವರಿ 2027 ಜನವರಿ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು ಅಂತ ನೀವೆಲ್ಲ ಡಿಸೈಡ್ ಆಗ್ತೀರಾ ಅಲ್ವಾ? ಇದು ತಪ್ಪು ಆಯಿತಾ. ಸೊ ಇಲ್ಲಿ ತುಂಬ ಜನ ಅಂದ್ಕೊಂಡಿರೋದು ಹಿಂಗೇನೆ, 2026ರಲ್ಲಿ ಶುರು ಮಾಡಿದ್ದೀನಿ ಅಂದರೆ 2027 ಜನವರಿ ಒಳಗಡೆ ಮಾಡಿಬಿಡ್ಬೇಕು. ಮಾಡಿಲ್ಲ ಅಂದರೆ ಆ ಒಂದು ಚಾನಲ್ ವೇಸ್ಟು, ಆ ಒಂದು ಚಾನಲಿಂದ ಏನೂ ಪ್ರಯೋಜನ ಇಲ್ಲ, ಯೂಟ್ಯೂಬಲ್ಲಿ ದುಡ್ಡು ಬರೋಲ್ಲ ಅಂತ. ಸೊ ಇದು ಕಂಪ್ಲೀಟ್ಲಿ ಸುಳ್ಳು. ನೋಡಿ, ಇವಾಗ ನೀವು ಎಕ್ಸಾಂಪಲ್, ನಾನು 2026ರಲ್ಲಿ ಜನವರಿಲಿ ನಾನು ಶುರು ಮಾಡಿದೆ ಅಂತ ಅನ್ಕೊಳ್ಳಿ ಆಯಿತಾ. ನನಗೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಮತ್ತು ವಾಚ್ ಟೈಮ್ನ 4,000 ಅವರ್ಸ್ ವಾಚ್ ಟೈಮ್ನ ನಾನು ಕಂಪ್ಲೀಟ್ ಮಾಡೋದಕ್ಕೆ ನಾನು ಒಂದು 2030 ಜನವರಿ ತಗೊಂಡೆ ಅಂತ ಅನ್ಕೊಳ್ಳಿ. 2030ಕ್ಕೆ ನಾನು ಮಾಡಿದೆ ಅಂತ ಅನ್ಕೊಳ್ಳಿ. ಆವಾಗಲೂ ಕೂಡ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಅರ್ನ್ ಮಾಡ್ಬೋದು. ಹೆಂಗೆ ಇಲ್ಲಿ ಗ್ಯಾಪ್ ಆಯ್ತು ನೋಡಿ, 4 ವರ್ಷ ಗ್ಯಾಪ್ ಆಯಿತು. ಅದು ಹೆಂಗೆ ದುಡ್ಡು ಮಾಡ್ಬೋದು ಅಂತಂದರೆ, ಯೂಟ್ಯೂಬ್ ಅವರು ಇಲ್ಲಿ ತಗೊಳ್ಳುವಂಥದ್ದು 1 ವರ್ಷ ಅಲ್ಲ, ಅವರು ತಗೊಳ್ಳೋದು ಲಾಸ್ಟ್ 12 ಮಂತ್ಸ್. ಈ ಒಂದು ಲಾಸ್ಟ್ ಅಂತ ಹೊರಡಿದೆ ನೋಡಿ, ಇದಕ್ಕೆ ಒಂದು ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂನ ಇವಾಗ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ನೋಡಿ, ನನ್ನ ಚಾನಲ್ ಯಾವಾಗ ಕ್ರಿಯೇಟ್ ಮಾಡಿದ್ದು 2026 ಜನವರಿಲಿ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಮಾನಿಟೈಸ್ ನಾನು ಕಂಪ್ಲೀಟ್ ಮಾಡಿದ್ದು 2030 ಜನವರಿಲಿ. ಈಗ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ನಾನು 2030 ಜನವರಿಯಿಂದ ಏನು ಮಾಡ್ತಾರೆ ಅಂತಂದರೆ ಅದರ ಹಿಂದಿನ 2029 ಜನವರಿ ತನಕ ತಗೊಳ್ತಾರೆ. ಯಾಕೆ ಅಂತಂದರೆ ಅವರು ಮೆನ್ಷನ್ ಮಾಡಿದ್ದಾರೆ, ಏನಂತ ಮೆನ್ಷನ್ ಮಾಡಿದ್ದಾರೆ, ಲಾಸ್ಟ್ 12 ಮಂತ್ಸ್ ಅಂತ. ಸೊ ನೀವು ಯಾವತ್ತು ಕಂಪ್ಲೀಟ್ ಮಾಡ್ತಿರೋ ಆ ಹಿಂದಿನ 12 ತಿಂಗಳು ಡೇಟಾ ತೆಗೆದು ನೋಡ್ತಾರೆ. ಆ 12 ತಿಂಗಳು ಡೇಟಾದಲ್ಲಿ ನಿಮ್ಮದು ಕಂಪ್ಲೀಟ್ ಆಗಿದೆ ಅಂತಂದರೆ ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಆಯಿತಾ. ಇದು ಟ್ವಿಸ್ಟು, ಇದ್ದೇ ಟ್ವಿಸ್ಟು. ನೀವು ಒಂದು ಚಾನಲ್ನ ಕ್ರಿಯೇಟ್ ಮಾಡಿ 2026ಕ್ಕೆ ಕ್ರಿಯೇಟ್ ಮಾಡಿ 2050ಕ್ಕೆ ನೀವು ಮಾನಿಟೈಸೇಷನ್ ರೂಲ್ಸನ್ನು ಕಂಪ್ಲೀಟ್ ಮಾಡಿದ್ರು ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಇದೊಂದನ್ನು ಫಿಕ್ಸ್ ಮಾಡ್ಕೊಳ್ಳಿ ಮೈಂಡಲ್ಲಿ, ಜಾಸ್ತಿ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ. ನೀವು ಯಾವತ್ತು ಕಂಪ್ಲೀಟ್ ಮಾಡ್ತಿರೋ ಆ ದಿನದಿಂದ ಹಿಂದಿನ 12 ತಿಂಗಳು ಡೇಟಾ ತೆಗೆದು ನೋಡ್ತಾರೆ. ಆ 12 ತಿಂಗಳು ಡೇಟಾ ತೆಗೆದು ನೋಡಿದಾಗ 100% ಕಂಪ್ಲೀಟ್ ಆಗಿರುತ್ತೆ ಆಯಿತಾ. ಸೊ ಹಾಗಾಗಿ ಇದು ರೂಲ್ಸ್ ಇರುವಂಥದ್ದು. 1 ವರ್ಷದೊಳಗಡೆ ಮಾಡಿಲ್ಲ ಅಂದರೂ ಕೂಡ ಸೊ ನಿಮಗೆ
ಯೂಟ್ಯೂಬ್ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡ್ಬೋದು, ಯಾವತ್ತು ಕಂಪ್ಲೀಟ್ ಮಾಡ್ತಿರೋ ಅವತ್ತು. ಎಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇದು 2026 ರೂಲ್ಸ್ ಅಲ್ಲ, ಯಾವತ್ತಿಂದ ಈ ರೂಲ್ಸ್ ಬಂದಿದೆ ಅವತ್ತಿಂದನೂ ಕೂಡ ಇದೇ ಸೇಮ್ ರೂಲ್ಸ್ ಇರುವಂಥದ್ದು ಯೂಟ್ಯೂಬಲ್ಲಿ. ಓಕೆ, ಸೊ ಹಾಗಾಗಿ ಯಾರೂ ಕೂಡ ಭಯ ಪಡಬೇಡಿ, ನಿಮ್ಮದು ಯಾವಾಗ ಬೇಕಾದರೂ ಕೂಡ ನಿಮ್ಮ ಚಾನಲ್ ಮಾನಿಟೈಸ್ ಮಾಡ್ಕೋಬೋದು, ಆಯಿತಾ. ಸೊ ಆರಾಮಾಗಿ ವೀಡಿಯೋಸ್ಗಳನ್ನ ಹಾಕಿ ನೀವು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡೋದರಲ್ಲಿ ಫೋಕಸ್ ಮಾಡಿ, ವಾಚ್ ಟೈಮ್ ಕಂಪ್ಲೀಟ್ ಮಾಡೋದರಲ್ಲಿ ಫೋಕಸ್ ಮಾಡಿ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.